ಏ ಪರಿ, ಏನಾಯ್ತು ಇವಾಗ? ಯಾಕಂಗ್ ಕಿಚ್ತಿದ್ಯಾ? ಯಪ್ಪ, ನೀನ್ ಕಿಚ್ಚಿದ್ದು ನನ್ಗೆ ಏನಾಗುತ್ತೋ ಅಂತ ಭಯನೇ ಆಯ್ತು. ಏನಾಯ್ತು? ಅಯ್ಯೋ, ಅವ್ರ ಮನೆಗೆ ಯಾರೋ ಬಂದು ನಾನು ಯಾಕೆ ಬಂದು ನೋಡ್ಬೇಕು? ಯಾರೋ ಬಂದಿದ್ದಾರೆ, ಅವ್ಳು ನೋಡ್ತಾಳೆ ಬಿಡು. ಬಾ ನೋಡ ಏನಾಗ್ತಿದೆ ಅಲ್ಲಿ ಅಂತ. ನೋಡಮ್ಮ, ಮೂಬಿನ ಅಂದ್ರೆ ನೀನೇ ತಾನೇ? ಹೌದು, ನಾನು ಮುಬ್ಬಿನ ಅಂದ್ರೆ ಯಾಕೆ ಏನಾಗ್ಬೇಕಾಗಿತ್ತು? ಮತ್ತೆ ಚಾಂದ್ ಭಾಷಾ ಅನ್ನೋರು ಇಲ್ಲಿ, ಅವ್ರು ನಿಮ್ಗೆ ಏನಾಗಬೇಕು? ಅರೆ ಅಲ್ಲ, ಅವ್ರು ನಮ್ಗೆ ಹಸ್ಬೆಂಡ್ ಆಗ್ಬೇಕು. ನೀವ್ ಯಾಕೆ ಇದನ್ನ ಕೇಳ್ತಾ ಇದ್ದೀರಾ? ಯಾಕೆ ಅಂತ ಹೇಳ್ತೀನಿ, ಅವ್ರು ಸ್ವಲ್ಪ ಕರಿಯಮ್ಮ. ಶಾಂತಕ್ಕ, ಅಲ್ಲಿ ಏನಾಗ್ತಾ ಇರ್ಬೋದು? ಯಾಕವರು ಅವ್ರ ಯಜಮಾನ ಕರೀತಾ ಇದಾರೆ? ಏನ್ ಮಾಡ್ಕೊ ಬಂದವರು? ಇವ್ರು ಯಾರಿರ್ಬೋದು? ಲೇ, ಅದೇನಾಗೈತೆ ಅಂತ ನೋಡೋಣ ತಡಿಯೇ. ಯಾಕೆ ಒದ್ದಾಡ್ತೀಯ? ಅದು ಅರ್ಜೆಂಟ್ ಏನು? ತಡಿ, ಅಲ್ಲೇನೋ ಆಗ್ತದೆ ನೋಡೋಣ. जी जी थोड़ा बाहर आओ. ಆ ಗೈ ಮಾ, ಆ ಗೈ. ಅರೆ, ಯಾರು ಇವರೆಲ್ಲನೂ ನಮ್ಮನೆ ಮುಂದೆ ಯಾಕೆ ನಿಂತ್ಕೊಂಡಿದ್ದಾರೆ? ಮುಬಿ, ಕೊಂಡ್ರೆ ಉನ್ನೆ? ಅರೆ, ಅದು ನೀವೇ ನನಗೆ ಹೇಳ್ಬೇಕು ಇಲ್ಲ ಯಾರು ಅಂತ. ಇವ್ರು ನನ್ನ ಹೆಸರು ಹೇಳ್ತಾ ಇದ್ದಾರೆ, ನಿಮ್ಮನೆ ಕರಿ ಅಂತ ಹೇಳ್ತಾ ಇದ್ದಾರೆ. ಕೇಳಿ ಯಾರು ಅಂತ. ಯಾರು ಸರ್ ನೀವು? ಏನಾಗಬೇಕಾಗಿತ್ತು? ನೀವೇನಾ ಚಾಂದ್ ಭಾಷಾ ಅಂದರೆ? ಹೌದು ಸರ್, ನಾನೇ. ಅಲ್ಲ ರೀ, ಬ್ಯಾಂಕಲ್ಲಿ ಸಾಲ ಮಾಡ್ಬಿಟ್ಟು ಬಂದು ನೀವು ಯಾರು ಅಂತ ನಮ್ಮನ್ನೇ ಕೇಳ್ತಿರಲ್ಲ. ಯಾಕೆ? ಸಾಲ ತಗೊಳ್ಳೋ ನೆನಪಿರ್ತೀವಿ ನಾವು, ಕೊಡ್ಬೇಕಾದ್ರೆ ನೆನಪಿರಲ್ಲ ನಾವು ನಿಮಗೆ. ಹಾ, ಸಾಲನಾ? ಅರೆ ಜಿ, ನೀವು ಯಾವಾಗ ಸಾಲ ಮಾಡಿದ್ರಿ? ನನಗೆ ಗೊತ್ತಿರಲಿಲ್ಲ. ಅಯ್ಯೋ, ಸ್ವಲ್ಪ ಸುಮ್ಮನಿರು, ನನಗೆ ಅರ್ಥ ಆಗ್ತಾ ಇಲ್ಲ ಏನು ಅಂತ. ಸ್ವಲ್ಪ ವಿಚಾರ ಮಾಡ್ತೀನಿ, ಸೈಲೆಂಟಾಗಿರು. ಏನು ವಿಚಾರ ಮಾಡೋದು ನೀವು? ಯಾಕೆ? ಸಾಲ ತೊಗೊಂಡಿದ್ದು ನೆನಪಿಲ್ಲ ನಿಮಗೆ? 1 ರೂಪಾಯಿ ಇಲ್ಲ, 2 ರೂಪಾಯಿ ಇಲ್ಲ, 5 ಲಕ್ಷ ಸಾಲ ಮಾಡಿದ್ದೀರಾ ನೀವು. ಯಾವಾಗ ಕಟ್ತೀರಾ? ಮಂಜಕ್ಕ, 5 ಲಕ್ಷ ಸಾಲ ಮಾಡಿದಾರಂತೆ. ಯವ್ವಾ, 5 ಲಕ್ಷ ಸಾಲ ಮಾಡಿ ಏನು ಮಾಡೋದು ಇವರು? ಏನ್ರಿ ಹೇಳ್ತಾ ಇದ್ದಾರೆ ಅವರು? ನೀವು 5 ಲಕ್ಷ ಸಾಲ ಮಾಡಿದ್ದೀರಿ? ಏನ್ರಿ ಮಾಡಿದ್ರಿ? ನನಗೆ 1 ರೂಪಾಯಿ ಕೊಟ್ಟಿಲ್ಲ, ನೀವು ತಗೊಂಡೋಗಿ ಯಾಕೆ ಕೊಟ್ಟಿದ್ದೀರಿ ಹೇಳಿ? ಅಯ್ಯೋ, ಸ್ವಲ್ಪ ಸುಮ್ಮನಿರೇ, ನನಗೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಇಲ್ಲಿ ಅಂತ. ಸಾಲ ನಾನು ಯಾವಾಗ ಮಾಡಿದೆ ಸರ್? ಸಾಹೇಬ್ರೆ, ಹೌದು ಸಾಹೇಬ್ರೆ, ಅವ್ರು ಅಷ್ಟೊಂದು ದುಡ್ಡು ಸಾಲ ಮಾಡೋದು ಅಂತ ನಿಮ್ಗೆ ಕಾಣಿಸ್ತಾ ಇದ್ದಾರಾ? ಅವ್ರು ಅಷ್ಟೊಂದು ದುಡ್ಡು ಸಾಲ ಮಾಡೋ ಜನ ಅಲ್ಲ. ನೀವೆಲ್ಲೋ ತಪ್ಪು ತಿಳ್ಕೊಂಡಿರ್ತೀರ. ನೋಡಿ ಯಾವ ಅಡ್ರೆಸ್ ಬಂದಿದ್ದೀರಾ ಅಂತ ನೋಡಿ ಸ್ವಲ್ಪ. ಅಯ್ಯೋ, ನೀವು ಯಾರು ಮೇಡಮ್? ನಮಗೆ ಅಡ್ರೆಸ್ ಗೊತ್ತಾಗಲ್ವಾ? ನಾವು ಓದಿಲ್ಲ ಅಂತ ಅನ್ಕೊಬಿಟ್ಟಿದ್ದೀರಾ? ನಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಇವ್ರದ್ದೇ ಕರೆಕ್ಟ್ ಆಗಿದೆ. ನಾವೆಲ್ಲ ವ್ಯತ್ಯಾಸನೇ ಬಂದಿರೋದು. ನೀವ್ಯಾಕೆ ಆ ಥರ ಮಾತಾಡ್ತೀರಾ? ಇಷ್ಟಕ್ಕೂ ನೀವ್ಯಾರು? ಏ ಬಾಪ್ ಕಟಿಂಗ್ ಲೇಡಿ, ತುಟಿಗೆ ಬಣ್ಣ ಹಚ್ಕೊಂಡು ಕೆನ್ನೆ ಕಂಪಚ್ಕೊಂಡು ನೀನು ನಿನ್ ಕಟಿಂಗು ನಮ್ಮ ಮಂಜಕ್ಕನ್ನೇ ಯಾರು ಅಂತ ಕೇಳ್ತೀಯಾ? ನಮಗೆ ಕೇಳೋ ಎಲ್ಲ ಅಧಿಕಾರನೂ ಐತೆ, ಹಕ್ಕು ಐತೆ. ನಾವು ಒಂದೇ ಒಟದಲ್ಲಿ ಇದ್ದೀವಿ. ನಮಗೆ ಗೊತ್ತಿದೆ ಸಾಲ ಮಾಡ್ತಾರ ಅವರು. ಅವಳ ಮೈಲಿ ಬಿರಿಯಾನಿ ಮಾಡಿದ್ರು, ಕಬಾಬ್ ಎಣ್ಣೆಲಿ ಹಾಕಿದ್ರು ನಮ್ಗೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಅವ್ರ ಯಜಮಾನ್ರು ಸಾಲ ಮಾಡಿ ನಮ್ಗೆ ಹೇಳ್ದೆ ಇರ್ತಾರನೆ. ಸರ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಈ ಲೇಡೀಸ್ ಏನ್ ಮಾತಾಡ್ತಾ ಇದ್ದಾರೆ? ನನಗೆ ಇರಿಟೇಟ್ ಆಗ್ತಾ ಇದೆ ಸರ್. ಸ್ವಲ್ಪ ಹೇಳಿ ಇವ್ರಿಗೆ ಈ ಥರ ಎಲ್ಲ ಮಾತಾಡಬೇಡಿ ಅಂತ. ಅದಕ್ಕೆ ಫಸ್ಟ್ ಆಫ್ ಆಲ್ ನನಗೆ ಗಲ್ಲಿಗೆಲ್ಲ ಬರೋದಿಲ್ಲ. ನೋಡಿಮ್ಮ, ಸ್ವಲ್ಪ ಸುಮ್ಮನಿರಿ. ನಾವೆಲ್ಲ ವಿಚಾರಿಸನೇ ಇಲ್ಲಿಗೆ ಬಂದಿರೋದು. ನಮಗೆ ಗೊತ್ತಿದೆ ಯಾವ ಸಾಲ ಮಾಡಿರ್ತಾರೆ ಅಂತ. ಅದಕ್ಕೆ ನಾವು ಸುಮ್ಮನೆ ಬಂದಿಲ್ಲ. ಇವರು ಬ್ಯಾಂಕಲ್ಲಿ ಲೋನ್ ಮಾಡಿದ್ರು ನಿಜಾನೇ. ಅದು ಲೋನ್ ಮಾಡ್ದಂಗಿಂದ ಒಂದು ಕಂತು ಸರಿಯಾಗಿ ಕಟ್ಟಿಲ್ಲ. ಅದಕ್ಕೆ ನಾವು ಕೇಳಕ್ಕೆ ಬಂದಿದ್ದೀವಿ. ಅರೆ ಮಂಜಕ್ಕ, ನಂಗೆ ನಿಜ ಅರ್ಥ ಆಗ್ತಾಯಿಲ್ಲ. ನಮ್ಮದು ಯಜಮಾನ್ರು ಯಾವಾಗೂ ನನಗೆ ಹೇಳಿಲ್ಲ ಸಾಲ ಮಾಡಿದ್ದೀನಿ ಅಂತ. ಆದರೆ ಇವ್ರು ಸರ್ ಏನು ಹೇಳ್ತಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೋಡು ಮಬಿನ, ನಿಧಾನಕ್ಕೆ ನೀವು ಯಜಮಾನ್ ಹತ್ರ ವಿಚಾರಿಸು ಏನು ಸಾಲ ಮಾಡಿದಾರಾ ಇಲ್ವಾ ಅಂತ. ಆಮೇಲೆ ಇವ್ರನ್ನ ಹತ್ರ ಮಾತಾಡ್ರಾಯ್ತು. ನೋಡಿಮ್ಮ, ಇದು ನಿಮಗೆ ಲಾಸ್ಟ್ ವಾರ್ನಿಂಗು. ನಾವು ನೆಕ್ಸ್ಟ್ ಮತ್ತೆ ಬಂದು ನಿಮ್ಮ ಹತ್ರ ಮಾತಾಡಲ್ಲ. ನಾವು ಏನು ಕ್ರಮ ತಗೊಳ್ಬೇಕೋ ತಗೊತೀವಿ, ಸರಿನಾ? ಅಷ್ಟರೊಳಗೆ ದುಡ್ಡು ಕೊಟ್ಟ ವ್ಯವಸ್ಥೆ ಮಾಡಿ. Sir, come, let's go. ಸರ್, ಕಮ್ ಲೆಟ್ಸ್ ಗೋ ಅಂತ ಇವಳು ಒಬ್ಳೆ ಇಂಗ್ಲೀಷ್ ಓದಿರೋದು ಆಡ್ತಾಳೆ. ಸರಿ ಬಾ, ನೀನು ಕೂದು ಕಟ್ ಮಾಡಿನ ಕಳಿಸ್ತೀನಿ ನಾನು. ಜಿ, ಇವಾಗಾದರೂ ಹೇಳಿ, ನೀವು ಸಾಲ ಮಾಡಿದ್ದು ನಿಜನಾ? ಅದು ಮೂಬಿ. ಹಾಗೆ ನಿಂತ್ಕೊಳ್ಳಿ. ಎಲ್ಲಿ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ ರೀ. ಜಿ ಮಂಜಕ್ಕ, ನಾನು ಇವಾಗ ಏನು ಮಾಡಲಿ? ನೋಡಿದ್ರೆ ಅವ್ರದ್ದು 5 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನಾನು 5 ಲಕ್ಷ ಎಲ್ಲಿ ತಗೋಬರಲಿ? ನಮ್ಮ ಮರ್ದುಗೆ ಹೇಗೆ ಕೇಳಲಿ? ನೋಡು, ಬ್ಯಾಂಕ್ಗಳು ಸುಮ್ಮನೆ ಆ ಥರ ಎಲ್ಲ ಬರೋದಿಲ್ಲ. ನಿಮ್ಮ ಯಜಮಾನ್ರು ಏನೋ ಮಾಡಿರ್ತಾರೆ ಅಂತ ನನಗೆ ಅನಿಸ್ತಿದೆ. ಹೋಗಿ ಅವ್ರನ್ನ ಕೇಳು, ನಿಧಾನಕ್ಕೆ ಕೇಳು, ಜಗಳ ಮಾಡಬೇಡ. ನಿಧಾನಕ್ಕೆ ಶಾಂತವಾಗಿ ಕೇಳು. ಅಯ್ಯೋ ಮಂಜಕ್ಕ,
ಇಂಥ ವಿಚಾರ ಎಲ್ಲ ನಿಧಾನ ಕೇಳಿದ್ರೆ ಆಗಲ್ಲ. ಹೆಂಗೆ ಕೇಳಬೇಕು ಹಂಗೆ ಕೇಳಬೇಕು. ಮೊಬ್ಬಿ ನಿಂಗೆ ಗೊತ್ತಲ್ಲ ಹೆಂಗೆ ಕೇಳ್ಬೇಕಂತ ಹಂಗೆ ಕೇಳ ನೀನು. ಇಂಥದಕ್ಕೆ ಸರಿ ಕಣೆ ನೀನು, ಬರೀ ಇಂಥವೇ ಹೇಳ್ಕೊಡು. ಇಲ್ಲ ಮಂಜಕ್ಕ, ನಾನು ಇವ್ರ ಹತ್ರ ಕೇಳ್ತೀನಿ, ನೋಡೋಣ ಏನು ಹೇಳ್ತಾರೆ ಅಂತ. ಅರೆ ಅಲ್ಲ ಅಂದಂಗೆ ಮಂಜಕ್ಕ ಏನು ತಿಂಡಿ ಮಾಡಿದ್ಯಾ? ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ ಕಣೆ, ನೀ ಏನು ಮಾಡಿದ್ದೆ? ನಾನು ರಾತ್ರಿ ಉಳಿದಿರೋ ಅನ್ನಕ್ಕೆ ಒಗ್ಗರಣೆ ಇಟ್ಟಿದ್ದೆ. ನಮ್ಮ ಯಜಮಾನರು ತಿನ್ಬಿಟ್ಟು ಹೋದ್ರು, ಅದಕ್ಕೆ ಕೇಳಿದೆ. ಯಾಕೋ ನಂಗೆ ತಿನ್ನಕ್ಕೆ ಮನ್ಸು ಆಗ್ತಾಯಿಲ್ಲ, ಅದಕ್ಕೆ ನಿಮ್ಮಲ್ಲಿ ಏನಾದರೂ ಮಾಡಿದ್ಯೇನೋ ಅಂತ ಕೇಳಿದೆ. ಸರಿ ಬಾ, ನಿಂಗೂ ಒಂದು ಬಟ್ಟೆಗೆ ಹಾಕ್ಕೊಡ್ತೀನಿ ತಿನ್ನುವಂತೆ ಬಾ. ಐ ಬಿಸಿಬೇಳೆ ಬಾತು ಅಂದಂಗೆ ಅದಕ್ಕೆ ನನಗೆ ಖಾರ ಬುಂದಿ ಬೇಕು, ಇದೆ ತಾನೇ? ಅಯ್ಯೋ ಐತೆ ಬಾಳೆ.